PTCLಗೆ ಸಂಬಂಧಪಟ್ಟಂತ ಅಂದರೆ PTCL ಕಾಯ್ದೆ ಅಡಿಯಲ್ಲಿ ಬರುವಂಥ ಜಮೀನುಗಳು ಮಾರಾಟ ಆಗಿದ್ದರೆ ಅಂಥ ಜಮೀನುಗಳನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ PTCL ಆ್ಯಕ್ಟ್ನ ಸೆಕ್ಷನ್ 4ರ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ಅಂಥ ಜಮೀನುಗಳನ್ನು ವಾಪಸ್ಸು ಪಡ್ಕೋಬೋದಾಗಿರುತ್ತೆ. ಆದರೆ ಕಾನೂನು ಬಾಹಿರವಾಗಿ ಮಾರಾಟವನ್ನು ಮಾಡಿದರೆ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕಾಗತ್ತೆ? ಸೊ ಆ ರೀತಿಯ ಜಮೀನುಗಳನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದೇ? ಅಂದರೆ ಮೂಲ ಮಂಜೂರುದಾರ ಏನಿರ್ತಾರೆ ಅವರಾಗಲಿ ಅವರ ಕಾನೂನುಬದ್ಧ ವಾರಸುದಾರಾಗಲಿ ಅರ್ಜಿಯನ್ನು ಸಲ್ಲಿಸ್ಬೋದೇ? ಆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅದು ಊರ್ಜಿತವಾಗಿರುತ್ತೆ ಅಥವಾ ಮೇಂಟೈನಬಲ್ ಆಗುತ್ತಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ಪ್ರಕರಣದ ಪೂರ್ತಿ ಅಂಶವನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬನ್ನು ಆಗಿ ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. PTCL ಆ್ಯಕ್ಟ್ನ ಅಡಿಯಲ್ಲಿ ಅಂದರೆ ಅದರಲ್ಲೂ ಮುಖ್ಯವಾಗಿ ಸೆಕ್ಷನ್ 4 and 5 ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು SC STಗೆ ಮಂಜೂರಾದಂಥ ಜಮೀನು ದರಖಾಸ್ತು ಜಮೀನುಗಳು ಆ ಜಮೀನುಗಳನ್ನು ಮಾರಾಟ ಆಗಿದ್ದರೆ ಅಂಥ ಜಮೀನುಗಳು ಅಂದರೆ ಸರ್ಕಾರದ ಅನುಮತಿಯನ್ನು ಪಡ್ಕೊಳ್ಳದೆ ಮಾರಾಟ ಆಗಿದ್ದರೆ ಅಂಥ ಜಮೀನುಗಳನ್ನು ವಾಪಸ್ಸು ಪಡ್ಕೊಳ್ಳೋದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಅರ್ಜಿಯನ್ನು ಸಲ್ಲಿಸಿ ಆ ಒಂದು ಜಮೀನನ್ನು ಮತ್ತು ಜಮೀನಿನ ಸ್ವಾಧೀನವನ್ನು ವಾಪಸ್ಸು ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಆದರೆ SC ST ವರ್ಗದವರಿಗೆ ಸರ್ಕಾರದಿಂದ ಮಂಜೂರಾದಂಥ ದರಖಾಸ್ತು ಜಮೀನುಗಳು ಅದನ್ನು ಅವರು ಉಳಿಸ್ಕೊಳ್ಳದೆ ಕಾನೂನು ಬಾಹಿರವಾಗಿ ವ್ಯವಹರಿಸಿದರೆ, ಕಾನೂನು ಬಾಹಿರವಾಗಿ ಇತರರಿಗೆ ಮಾರಾಟವನ್ನು ಮಾಡಿದರೆ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕಾಗತ್ತೆ ಅನ್ನೋದು ಸಂಬಂಧಪಟ್ಟಂತೆ ಈ ಹಿಂದಿನ ಒಂದು ವಿಡಿಯೋನು ಕೂಡ ಹಾಕಿದ್ದೆ. ಅಂದರೆ ಅದನ್ನು ವಾಪಸ್ ಪಡ್ಕೊಳ್ಳೋಕ್ಕೆ ಅರ್ಹರಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಸರ್ಕಾರ ಕೂಡ ಮುಟ್ಟುಗೋಲನ್ನು ಹಾಕ್ಕೋಬೋದು ಅಥವಾ ಸರ್ಕಾರ ತನ್ನ ವಶಕ್ಕೆ ಪಡ್ಕೋಬೋದು ಅನ್ನೋ ಒಂದು ಅಂಶವನ್ನು ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಈ ರೀತಿ ಒಂದು ಕಾನೂನು ಬಾಹಿರ ಒಂದು ವ್ಯವಹಾರ ಆಗಿದ್ದರೆ, ವರ್ಗಾವಣೆ ಆಗಿದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ಮಾಡ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನೇ ನೀಡಿದೆ. ಆ ಒಂದು ತೀರ್ಪಿನ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ಹೆಚ್ಚಿನ ಒಂದು ಮಾಹಿತಿಯನ್ನು ನೀಡ್ತೇನೆ. ಈ ಒಂದು ಪ್ರಕರಣದಲ್ಲಿ ಅಂದರೆ ಆ ರೀತಿ ಕಾನೂನು ಬಾಹಿರವಾಗಿ ಮಾರಾಟ ಮಾಡಿದ್ದು ಅಂತ ಗೊತ್ತಾದಂಥ ಸಂದರ್ಭದಲ್ಲಿ ಅಂಥ ಒಂದು ಜಮೀನನ್ನು ಅವರು ವಾಪಸ್ ಪಡ್ಕೊಳ್ಳೋದಕ್ಕೆ PTCL ಆ್ಯಕ್ಟ್ನ ಅಡಿಯಲ್ಲಿ ಯಾವುದೇ ಒಂದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಬರೋದಿಲ್ಲ, ಆ ರೀತಿಯಲ್ಲಿ ಅರ್ಜಿ ಸಲ್ಲಿಸುವಂಥದ್ದು ಊರ್ಜಿತ ಆಗೋದಿಲ್ಲ ಅಂಥೇಳಿ ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ಪ್ರಕರಣದ ಅಂಶವನ್ನು ನೋಡೋದಾದರೆ ಈ ಒಂದು ಪ್ರಕರಣದಲ್ಲಿ ರುದ್ರಮ್ಮ ಅವರು ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಅಂದರೆ ರುದ್ರಮ್ಮ ಅವರ ಗಂಡ ಸಿದ್ದಪ್ಪ ಏನಿರ್ತಾರೆ ಇವರಿಗೆ 1961ರಲ್ಲಿ 2 ಎಕರೆ 2 ಕುಂಟೆ ಜಮೀನು ಮಂಜೂರಾಗಿರುತ್ತೆ. ಆ ಮಂಜೂರಾತಿ ಪತ್ರದಲ್ಲಿ 15 ವರ್ಷ ಪರಭಾರೆ ಮಾಡಬಾರ್ದು ಅಂತ ಒಂದು ನಿಬಂಧನೆಯನ್ನು ಕೂಡ ಹಾಕಲಾಗಿರುತ್ತೆ. ಆದರೂ ಕೂಡ ಇವರು 1970ರಲ್ಲಿ 400 ರೂಗಳಿಗೆ ಒಂದು ಮಾರಾಟವನ್ನು ಮಾಡಿರ್ತಾರೆ. ಅದನ್ನು ಪಡ್ಕೊಂಡಂಥವರು ಎರಡನೇ ಮಾರಾಟವನ್ನು 1000 ರೂಪಾಯಿಗೆ ಮಾರಾಟವನ್ನು ಮಾಡಿರ್ತಾರೆ. ಆದರೂ ಇವರು 1984ರಲ್ಲಿ AC ಅವರಿಗೆ ಒಂದು ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಸೊ ಆ ಅರ್ಜಿಯಂತೆ ಅವರಿಗೆ ಆ ಜಮೀನು ಮತ್ತೆ ವಾಪಸ್ಸು ಯಾರು ಸಿದ್ದಪ್ಪ ಅವರಿಗೆ ಕೊಡಲಾಗುತ್ತೆ. ಸೊ ಅನಂತರದಲ್ಲಿ ಸಿದ್ದಪ್ಪ ಅವರು ಕೆಲವೇ ದಿನಗಳಲ್ಲೇ ಆ ಒಂದು ಜಮೀನನ್ನು ಇನ್ನೊಬ್ಬರಿಗೆ ಮಾರಾಟವನ್ನು ಮಾಡ್ತಾರೆ. ಸೊ ಎರಡನೇ ಬಾರಿ ಮಾರಾಟ ಮಾಡಿರ್ತಾರೆ. ಎರಡನೇ ಬಾರಿ ಮಾರಾಟ ಮಾಡಿದ ನಂತರದಲ್ಲಿ 2002ರಲ್ಲಿ ಮತ್ತೆ ಅರ್ಜಿಯನ್ನು ಸಲ್ಲಿಸ್ತಾರೆ. ಸಿದ್ದಪ್ಪರವರ ಹೆಂಡತಿ ರುದ್ರಮ್ಮ ಮತ್ತು ಅವರ ಮಕ್ಕಳುಗಳೆಲ್ಲ ಅರ್ಜಿಯನ್ನು ಸಲ್ಲಿಸ್ತಾರೆ. ಸೊ ಇದನ್ನು ಅರ್ಜಿಯನ್ನು ಸಲ್ಲಿಸಿದಾಗ ಆ ಜಮೀನು ಮತ್ತೆ ಅವರಿಗೆ ವಶಕ್ಕೆ ಕೊಡೋದಕ್ಕೆ ಆ AC ಅವರು ಆದೇಶವನ್ನು ಮಾಡಿರ್ತಾರೆ. ಇದನ್ನು ಪ್ರಶ್ನಿಸಿ ಎದುರುದಾರರು ಅರ್ಜಿ DC ಅವರಿಗೆ ಅರ್ಜಿಯನ್ನು ಸಲ್ಲಿಸ್ತಾರೆ. ಸೊ ಇವರು ಆಲ್ರೆಡಿ ಒಂದು ಸರಿ ಮಾರಾಟವನ್ನು ಮಾಡಿ ಆ ಜಮೀನು ವಾಪಸ್ ಅವರಿಗೆ ಕೊಡಿಸಲಾಗಿತ್ತು. ಅದು ಬಂದಂಥ ಕೆಲವೇ ತಿಂಗಳುಗಳಲ್ಲೇ ಅದನ್ನು ಕಾನೂನು ಬಾಹಿರವಾಗಿ ಇನ್ನೊಬ್ಬರಿಗೆ ಮತ್ತೆ ಮಾರಾಟ ಮಾಡಿ, ಅಂದರೆ ಮೊದಲು ಕೂಡ ಕಾನೂನು ಬಾಹಿರವಾಗಿ ಮಾರಾಟ ಮಾಡಿರ್ತಾರೆ, ಎರಡನೇ ಬಾರಿನೂ ಕೂಡ ಕಾನೂನು ಬಾಹಿರವಾಗಿ ಮಾರಾಟವನ್ನು ಮಾಡಿರ್ತಾರೆ. ಸೊ ಇದನ್ನು ಕಂಡಂಥ DC ಅವರು ಇದನ್ನು ವಾಪಸ್ ಅವರಿಗೆ ಕೊಡಿಸ್ಲಿಕ್ಕಾಗೋದಿಲ್ಲ ಅಂತೇಳಿ ಏನು ಖರೀದಿ ಮಾಡಿರ್ತಾರೆ ಅವರ ಹೆಸರಿಗೇನೆ ಆ ಖಾತೆಯನ್ನು ಉಳಿಸಲಿಕ್ಕೆ ಆದೇಶವನ್ನು ಮಾಡ್ತಾರೆ. ಇದನ್ನು ಪ್ರಶ್ನಿಸಿದಂಥ ಸಿದ್ದಪ್ಪರವರ ಹೆಂಡತಿ ರುದ್ರಮ್ಮ ಮತ್ತು ಇತರರು ಮೇಲ್ಮನವಿಯನ್ನು ಕರ್ನಾಟಕ ಹೈಕೋರ್ಟ್ಗೆ ಸಲ್ಲಿಸ್ತಾರೆ. ಇಲ್ಲಿ ಕರ್ನಾಟಕ ಹೈಕೋರ್ಟಲ್ಲಿ ಇದರ ವಿಚಾರಣೆಯನ್ನು ನಡೆಸಿದಂಥ ಕರ್ನಾಟಕ ಹೈಕೋರ್ಟ್ ಸೊ ಮೊದಲು ಕೂಡ ಕಾನೂನು ಬಾಹಿರವಾಗಿ ಇದರ ಒಂದು ವ್ಯವಹಾರವನ್ನು ಮಾಡಲಾಗಿತ್ತು, ಆದರೂ ಕೂಡ ಜಮೀನನ್ನು ಅವರಿಗೆ ವಶಕ್ಕೆ ಕೊಡಲಾಗಿತ್ತು. ಎರಡನೇ ಬಾರಿಯೂ ಕೂಡ ಬಂದಂಥ ತಕ್ಷಣದಲ್ಲೇ ಕಾನೂನು ಬಾಹಿರವಾಗಿ ಮಾರಾಟವನ್ನು ಮಾಡಲಾಗಿದೆ. ಸೊ ಹಾಗಾಗಿ ಈ ರೀತಿಯಲ್ಲಿ ಕಾನೂನು ಬಾಹಿರವಾಗಿ ಮಾರಾಟ ಆಗಿರೋದ್ರಿಂದ ಇಂಥ ಜಮೀನನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ PTCL ಆ್ಯಕ್ಟ್ನ ಸೆಕ್ಷನ್ 4 ಸಬ್ ಕ್ಲಾಸ್ 2ನ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಬರೋದಿಲ್ಲ, ಅಂಥ ಅರ್ಜಿ ಅನರ್ಹ ಆಗಿರುತ್ತೆ ಅಂತೇಳಿ ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ತೀರ್ಪನ್ನು ಕರ್ನಾಟಕ ಹೈಕೋರ್ಟ್ ರುದ್ರಮ ಆ್ಯಂಡ್ ಅದರ್ಸ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಆ್ಯಂಡ್ ಅದರ್ಸ್ ಈ ಒಂದು ಪ್ರಕರಣದಲ್ಲಿ ನೀಡಿದ್ದು, ಈ ಪ್ರಕರಣದ ಪೂರ್ತಿ ಜಡ್ಜ್ಮೆಂಟನ್ನು ಡಿಸಿಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ
ಕ್ಲಿಕ್ ಮಾಡಿ ನೋಡ್ಬೋದಾಗಿರುತ್ತೆ. ಸೊ ಹಾಗೆಯೇ ಈ ಒಂದು ಪ್ರಕರಣದಿಂದ ಗೊತ್ತಾಗುವಂಥದ್ದೇನು ಅಂತಂದರೆ, ಈ ಮಂಜೂರಾದಂಥ ಒಂದು ಜಮೀನು ಏನಿರ್ತದೆ ಆ ಜಮೀನಿನ ಮಂಜೂರಾತಿ ಪತ್ರದಲ್ಲಿ ಕೆಲವು ನಿಯಮಗಳನ್ನು ನೀಡಲಾಗಿರುತ್ತೆ. ಆ ನಿಯಮಗಳಿಗೆ ವಿರುದ್ಧವಾಗಿ ಕಾನೂನು ಬಾಹಿರವಾಗಿ ಮಾರಾಟವನ್ನು ಮಾಡಿದ್ದಂಥ ಸಂದರ್ಭದಲ್ಲಿ, ಅದು ಮೇಲ್ನೋಟಕ್ಕೆ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಸೊ ಅಂಥ ಜಮೀನನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ PTCL ಆ್ಯಕ್ಟ್ನ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಬರೋದಿಲ್ಲ ಅನ್ನೋದನ್ನ ಈ ಒಂದು ಪ್ರಕರಣದಿಂದ ಗಮನಿಸ್ಕೊಳ್ಳುವಂಥ ಅಂಶ ಆಗಿದೆ.